ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಅಕ್ಷಯ್ ಟೆಕ್. ಸೊ ಇವತ್ತು ದೊಡ್ಡ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಇದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾರು ಎಕ್ಸಾಮ್ ಬರೆದು ತುಂಬ ಹೈ ಸ್ಕೋರಲ್ಲಿ ಪಾಸ್ ಆಗಿರ್ತೀರ ಅವರಿಗಿದು ಅಪ್ಡೇಟು. ಎಲ್ಲರೂ ಕೂಡ ಇನ್ನೂ ಸ್ಕಾಲರ್ಶಿಪ್ ಬಿಟ್ಟಿಲ್ಲ. ಪಿ ಯು ಸಿ 10th ಆದಮೇಲೆ ಪ್ರೈಸ್ ಮನಿ ಇನ್ನೂ ಬಿಟ್ಟಿಲ್ಲ. ಸೊ ಅದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತೆಲ್ಲ ತುಂಬ ಜನ ಕೇಳ್ತಿದ್ರಿ. ಇನ್ನೂ ಪ್ರೈಸ್ ಮನಿ ಬಿಟ್ಟಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ಯಾರ್ಯಾರು 10th ಪಿ ಯು ಸಿ ಮುಗಿಸಿದ್ದೀರಾ ಮತ್ತು 90% ಜಾಸ್ತಿ ತೊಗೊಂಡಿದ್ದೀರಾ ಅವರಿಗೆ ಈ ಅಪ್ಡೇಟು ತುಂಬ ಜನಕ್ಕೆ ಯೂಸ್ ಆಗುತ್ತಿದ್ದು. ಎಸ್ಪೆಷಲಿ ಸರ್ಕಾರಿ ನೌಕರಿಗೆ ಯಾರ್ಯಾರು ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಸರ್ಕಾರಿ ನೌಕರಿಲಿರ್ತಾರೆ. ಸೊ ಅವರಿಗೋಸ್ಕರ ಈ ಅಪ್ಡೇಟು ಫುಲ್ ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಏನೇನಿದೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ದಾಖಲೆಗಳು ಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫುಲ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ. ಇನ್ ಕೇಸ್ ಇಷ್ಟ ಆದರೆ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಸೊ ಇನ್ನಷ್ಟು ವಿಡಿಯೋಗಳು ಬರೋದಿದೆ. ಸೊ ಡೇ ಬೈ ಡೇ ಒಂದೊಂದೇ ವಿಡಿಯೋ ಆಗ್ತಾ ಹೋಗ್ತೀನಿ, ಸೊ ದಟ್ ಇದು ಎಲ್ಲರಿಗೂ ಹೆಲ್ಪ್ ಆಗಬೇಕು. ನನ್ನ ಉದ್ದೇಶ ಅದೇ. ಈ ಚಾನಲ್ನ ಎಲ್ಲರಿಗೂ ತಲುಪಿಸಿ. ಯಾರ್ಯಾರು ಕೆಲಸ ಹುಡುಕ್ತಿದ್ದಾರೆ, ಯಾರ್ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ, ಸೊ ದಟ್ ಅವ್ರಿಗೆ ಹೆಲ್ಪ್ಫುಲ್ ಆದರೆ ತುಂಬ ಖುಷಿ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ರಿಕ್ವೈರ್ಮೆಂಟ್ ಇದೆ ನೋಡೋಣ. ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಎಸ್ ಎಲ್ ಸಿ ಪಿ ಯು ಸಿ ಯಾರ್ಯಾರು ಪಾಸ್ ಆಗಿದ್ದೀರಾ, ಬಿಗ್ ಗುಡ್ ನ್ಯೂಸ್ ಫಾರ್ ಯು ಪೀಪಲ್. ಯಾರು ತುಂಬ ಹೈ ಸ್ಕೋರಲ್ಲಿ ಪಾಸ್ ಆಗಿರ್ತೀರಾ, ಅಬೌವ್ 90% ತೆಗೆದಿರ್ತೀರಾ, ಅವರಿಗೆ ಈ ವಿಡಿಯೋ. ಬೇರೆಯವ್ರು ಕೂಡ ನೋಡಿ, ಮುಂದೆ ಅಪ್ಡೇಟ್ ಇದ್ದು ಸಿಗುತ್ತೆ. ನಿಮಗೂ ಕೂಡ ಖಂಡಿತ ನೆಕ್ಸ್ಟು ಪ್ರೈಸ್ ಮನಿ ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ಸಪ್ರೇಟ್ ಡಿಪಾರ್ಟ್ಮೆಂಟಿಂದ ಬಿಡ್ತಾ ಇರೋದು. ಇದು ಸರ್ಕಾರಿ ನೌಕರಿಗೆ ಎಸ್ಪೆಷಲಿ ಎಷ್ಟು ಅಮೌಂಟ್ ಸಿಗುತ್ತೆ ಏನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ವಾಚ್. ಓಕೆ, ಸೊ ಈಗ ನೀವು ನೋಡ್ತಿರೋದು ಇದು KSGEA ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಅಂದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಕಂಪ್ಲೀಟ್ ಮಾಡಿರ್ತೀರ ಅವರಿಗೆ. ಇಟ್ಸ್ ಎ ಕೈಂಡ್ ಆಫ್ ಸ್ಕಾಲರ್ಶಿಪ್. ಇದು ಬಂದ್ಬಿಟ್ಟು ಕೊಡ್ತಾ ಇರೋದು KSGEA ಕಡೆಯಿಂದ. ಟ್ವಿಸ್ಟ್ ಇದೆ, ಮುಂದೆ ನೋಡಿ. ಇದು ಬಂದು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ವತಿಯಿಂದ, ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ 2026ನೇ ಸಾಲಿನ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಸೊ ಇದರ್ಥ ಏನು ಅಂತಂದರೆ, ಯಾರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೋ, ಸೊ ಅವ್ರ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅವರು 90%ಗಿಂತ ಇಲ್ಲ 90% ಇಲ್ಲ 90%ಗಿಂತ ಅಬೋವ್ ತೆಗೆದಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆ, ಸೊ ಇದು ಬಂದು ಪ್ರಥಮ ಪ್ರಯತ್ನದಲ್ಲೇ, ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿರಬೇಕು. ಸೊ ತಂದೆ ಅಥವಾ ತಾಯಿ ರಾಜ್ಯ ಸರ್ಕಾರದ ಯಾವುದಾದರೊಂದು ಇಲಾಖೆಯಲ್ಲಿ ಕಾಯಂ ನೌಕರರಾಗಿರಬೇಕು. ಅಂದರೆ ಇದು ಬಂದ್ಬಿಟ್ಟು ಸೆಂಟ್ರಲ್ ಎಂಪ್ಲಾಯ್ ಅಲ್ಲ, ಸ್ಟೇಟ್ ಎಂಪ್ಲಾಯೀಸಿಗೆ ಮಾತ್ರ. ಸ್ಟೇಟ್ ಎಂಪ್ಲಾಯ್ ಆಗಿರಬೇಕು, ಅವರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇದ್ರೂ ಪರವಾಗಿಲ್ಲ. ಸೊ ಅವರು ಪರ್ಮನೆಂಟ್ ಎಂಪ್ಲಾಯ್ ಆಗಿರಬೇಕು. ಶೇಕಡಾವಾರು ಅಂಕಗಳನ್ನು ನಿರ್ಧರಿಸಿ ಅರ್ಜಿಯನ್ನು ಪರಿಗಣಿಸಿ ನಿರ್ಧಾರ ಸಂಘದ್ದಾಗಿರುತ್ತದೆ. ಸೊ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಈ ಸಂಘದಲ್ಲಿ ಅವರೇ ಡಿಸೈಡ್ ಮಾಡ್ತಾರೆ ಯಾರಿಗೆ ಅಮೌಂಟ್ ಕೊಡಬೇಕು ಅಂತೇಳಿ. ನೀವು ಅಪ್ಲಿಕೇಶನ್ ಹಾಕೋದು ನೀವು ಹಾಕ್ಬೋದು. ಸೊ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅದು ಹೇಳಕ್ಕೆ ಬರಲ್ಲ, ಅದು ಬಂದ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಓಕೆ, ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ಕಟ್ ಆಫ್ ಡೇಟ್ ಇದೆ, ಕಟ್ ಆಫ್ ಡೇಟ್ ಆದಮೇಲೆ ಸೊ ಡಿಸೈಡ್ ಮಾಡೋದು ಅವರು. ಓಕೆ, ಸೊ ನೀವು ನೋಡ್ತಿರ್ಬೋದು, ಶೇಕಡಾ ಅಂಕಗಳನ್ನು ನಿರ್ಧರಿಸಿ ಸಂಘದ ದವರಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ, ಸೊ ಅವ್ರ ವೆಬ್ಸೈಟ್ ಕೊಟ್ಟಿದ್ದಾರೆ, ಗೆ ಭೇಟಿ ನೀಡಿ ಮೇ 15ರೊಳಗೆ ಸಲ್ಲಿಸತಕ್ಕದ್ದು. ಅಂದರೆ ಅಪ್ಲಿಕೇಶನ್ ಓಪನ್ ಇದೆ, ಮೇ 25th ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ, ಅಪ್ಲಿಕೇಶನ್ ಹಾಕೋರು ಖಂಡಿತ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅರ್ಜಿ ಸಲ್ಲಿಸುವ ಬೇಕಾದ ದಾಖಲೆಗಳು, ಸೊ ಏನೇನು ನಿಮಗೆ ಸರ್ಟಿಫಿಕೇಟ್ಸ್ ಬೇಕು, ಏನು ದಾಖಲೆಗಳು ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕೊಂದು, ಅಧಿಕೃತ ಅಂಕಪಟ್ಟಿ, ಅಂದರೆ ನಿಮಗೇನು ರಿಸಲ್ಟ್ ಬಂದಿರುತ್ತೆ ರಿಸಲ್ಟ್ ಕಾಪಿ, ಇಲಾಖೆಯ ಸೇವಾ ದೃಢೀಕರಣ ಪತ್ರ. ಸೊ ಇಲ್ಲೊಂದು ಟ್ವಿಸ್ಟ್ ಇದೆ, ನಾನು ಮುಂದೆ ಅದನ್ನು ಹೇಳ್ತೀನಿ ನಿಮಗೆ. ಸಂಘದ ಜಿಲ್ಲಾ ತಾಲೂಕು ಯೋಜನಾ
ಶಾಖೆ ಅಧ್ಯಕ್ಷರ ಬೆಂಗಳೂರು ನಗರ ಪಂಚಾಯತ್ ಸದಸ್ಯರಿಂದ ಪಡೆದ ದೃಢೀಕರಣ ಪತ್ರ. ರೈಟ್. ಸೊ ಇದು ನೀವು ಅಪಾಯಿಂಟ್ಮೆಂಟ್ ಆಗಿರ್ತೀರಲ್ಲ, ಸೊ ಅಪಾಯಿಂಟ್ಮೆಂಟ್ ಲೆಟರ್ ಬೇಕು. ಮತ್ತೆ ನೀವು ಸಂಘದ ಜಿಲ್ಲಾ ತಾಲೂಕು ಯೋಜನೆ ಶಾಖಾ ಅಧಿಕಾರಿಗಳು ಬೆಂಗಳೂರು ನಗರ ರಾಜ್ಯ ಪರಿಷತ್ ಅಧಿಕಾರಿಗಳಿಂದ ಒಂದು ಫಾರ್ಮ್ ಇದೆ, ಆ ಫಾರ್ಮ್ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕು. ಸೊ ಇನ್ ಕೇಸ್ ನಿಮಗೆ ಏನಾದ್ರು ಡೌಟ್ ಇದ್ರೆ, ಸೊ ನೀವು ಇಲ್ಲಿ ಕಾರ್ಡ್ ನಂಬರ್ ಕಾಣಿಸ್ತಾ ಇದ್ದೀರಾ, ಸೊ ಈ ನಂಬರಿಗೆ ನೀವು ಬೆಳಿಗ್ಗೆ 10:30 6 ಗಂಟೆ ಒಳಗೆ ಕಾಲ್ ಮಾಡಬೇಕು. ಆ್ಯಂಡ್ ನಿಗಮ ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಿಗೆ ನೇಮಕವಾಗಿರುವ ನೌಕರರು ಅರ್ಜಿ ಸಲ್ಲಿಸುವಂತಿಲ್ಲ. ಓಕೆ. ಸೊ ಇದು ಬಂದು ನಿಮಗೆ ವೆಬ್ಸೈಟ್ ಆಗಿರುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಸೊ 2026ನೇ ಸಾಲಿನ SLC PUC ಪರೀಕ್ಷೆಯಲ್ಲಿ 90%ಗಿಂತ ಹೆಚ್ಚಿನ ಅಂಕ ಪಡೆದ ರಾಜ್ಯ ಸರ್ಕಾರದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಲಾಗುತ್ತದೆ. ಸೊ ಈ ಕೆಳಗಿನ ಲಿಂಕ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25 ಮೇ. ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕು. ಆ್ಯಂಡ್ KSGE ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಇನ್ ಕೇಸ್ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಯೂಟ್ಯೂಬ್ ಚಾನಲ್ಗೆ ಲಿಂಕ್ನಲ್ಲಿ ನೀವು ವೀಡಿಯೋಸ್ ಬಿಟ್ಟಿರ್ಬೋದು, ಮೇ ಬಿ ಅವರು ನಾನು ನೋಡಿಲ್ಲ, ಅದಕ್ಕೆ ನೀವು ಹೋಗಿ ನೋಡ್ಬೋದು. ಸೊ ವಿದ್ಯಾರ್ಥಿ ತಂದೆ ತಾಯಿ ರಾಜ್ಯ ಸರ್ಕಾರಿ ಯಾವುದಾದ್ರೂ ಇಲಾಖೆಯಲ್ಲಿ ಕಾಯಂ ಸರ್ಕಾರಿ ನೌಕರ ಆಗಿರ್ಬೇಕು. ಇದು ನಾನು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟೆ. ಸೊ ಇಲ್ಲಿ ಹೇಳ್ದಾಗೆ ವಿದ್ಯಾರ್ಥಿ ಪಾಸ್ಪೋರ್ಟು, ಮಾಸ್ ಕಾರ್ಡು, ಮತ್ತು ನೀವು ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನಿಮಗೆ ಜಾಯ್ನಿಂಗ್ ಲೆಟರ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ, ಅಪಾಯಿಂಟ್ಮೆಂಟ್ ಲೆಟರು, ಮತ್ತೆ ಒಂದು ಫಾರ್ಮ್ ಇದೆ, ಆ ಫಾರ್ಮ್ನ ನೀವು ಕಳಿಸ್ಬೇಕಾಗಿರುತ್ತೆ. ಸೊ ಇದು ಅಧಿಕರಣ ಪತ್ರ. ಸೊ ಇದು ಫಾರ್ಮ್. ಈ ಫಾರ್ಮಲ್ಲಿ ಸರ್ಕಾರಿ ನೌಕರರ ಹೆಸರು, ಪದನಾಮ, ಇಲಾಖೆ, ಕಚೇರಿಯ ವಿಳಾಸ, ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರ ಅಲ್ಲಿ ವಿಳಾಸ, ಡೇಟ್ ಆಫ್ ಬರ್ತು, ನೀವು ಯಾವಾಗ ಜಾಯ್ನ್ ಆದ್ರಿ ಆ ಡೇಟು, KGID ಸಂಖ್ಯೆ, ನಿಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಎಂಪ್ಲಾಯ್ ID ಅದು, ಮತ್ತು ಕಾಯಂ ಸರ್ಕಾರಿ ನೌಕರರೇ ಹೌದು ಇಲ್ಲ. ಸೊ ಇದು ಬಂದ್ಬಿಟ್ಟು ನೀವು ಸೈನ್ ಮಾಡಿಸ್ಬೇಕು. ಸೈನ್ ಯಾರ ಹತ್ರ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಸಂಘದ ಜಿಲ್ಲಾ ತಾಲೂಕು ಯೋಜನಾ ಶಾಖಾಧ್ಯಕ್ಷರು ಅಥವಾ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ಪಡೆದ ದೃಢೀಕರಣ ಪತ್ರ, ಇದರಲ್ಲಿ ನೀವು ಅವರ ಹತ್ರ ಸೈನ್ ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ಇದು ಯಾರಿಗಾದರೂ ಬೇಕು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಹೀಗೆ ಹಾಕೋದು, ಇವರು ಫಾರ್ಮ್ ಕೊಟ್ಟಿದ್ದಾರೆ ಒಂದು, ಈ ಫಾರ್ಮ್ನ ಫಿಲ್ ಮಾಡಿ ಫೋಟೋ, ಸೈನು ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ಆ PDF ಕಳ್ಸೋಕ್ಕೆ ಹೆಲ್ಪ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ನಮಗೆ ಮೆಸೇಜ್ ಮಾಡ್ಬೋದು, ಇಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಸೊ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದ್ರೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಈಸಿ ಆಗುತ್ತೆ ನನಗೂ. ಸೊ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಅರ್ಥ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ. ಯಾರಿಗಾರು ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸು ನನಗೆ ತಿಳಿಸಿ, ನಾನು ಖಂಡಿತ ನಿಮಗೆ ಅರ್ಥ ಮಾಡಿಸ್ತೀನಿ, ನನಗಾದಷ್ಟು ಸಹಾಯ ನಾನು ಮಾಡ್ತೀನಿ. ಇನ್ ಕೇಸ್ ಯಾರಾದರೂ ಭದ್ರಾವತಿಯಲ್ಲಿದ್ದು ಸೊ ನಿಮಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಸೊ ಪ್ಲೀಸ್ ನನಗೆ ನೀವು ಸಿಗ್ಬೋದು. ನನ್ನ ಶಾಪ್ ಬಂದ್ಬಿಟ್ಟು ಭದ್ರಾವತಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜನ್ನಾಪುರದಲ್ಲಿದೆ, ಭಾರತ್ 1 ಅಂತೇಳಿ ಶಾಪ್ ಹೆಸರು. ಇದು ಕೆನರಾ ಬ್ಯಾಂಕ್ ನಿಯರು ಓಂಕಾರ್ ಸ್ಟೋರ್ ಆಪೋಸಿಟಲ್ಲಿದೆ, ಭಾರತ್ ಸ್ಟೋರ್ ಅಂತೇಳಿ. ನೀವು ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ಶಾಪ್ ಹತ್ರ ಬರ್ಬೋದು, ನಾನು ಈ ಅಪ್ಲಿಕೇಶನ್ ನಿಮಗೆ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಇನ್ ಕೇಸ್ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಯಾರಿಗಾರು ಅಪ್ಲಿಕೇಶನ್ ಹಾಕೋಕ್ಕೆ ಹೆಲ್ಪ್ ಬೇಕಂದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ನೀವು ಶಾಪ್ನ ವಿಸಿಟ್ ಮಾಡ್ಬೋದು. ಓಕೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಯಾರ್ಯಾರು ಇದು ಎಲಿಜಿಬಿಲಿಟಿ ಇದ್ದೀರಾ ಪ್ಲೀಸ್ ಅಪ್ಲಿಕೇಶನ್ ಹಾಕಿ, ಸೊ ದಟ್ ನೀವು ಏನು ಬೆನಿಫಿಟ್ ಸಿಗ್ತಾ ಇದೆ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ಅವ್ರ ಮಕ್ಕಳಿಗೆ, ನೀವು ಇದನ್ನು ಸದುಪಯೋಗ ಪಡಿಸ್ಕೊಬೋದು. ಓಕೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಸೊ ದಟ್ ನಾನು ಬೇರೆ ಬೇರೆ ವಿಡಿಯೋಗಳಿಂದ, ಇನ್ಫಾರ್ಮೇಟಿವ್ ವಿಡಿಯೋಗಳಿಂದ ನಾನು ನಿಮ್ಮನ್ನ ಅಪ್ಡೇಟ್ ಇಡ್ತೀನಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.